ಓಕೆ, ಮುನಿರತ್ನ ಅವರ ಮೇಲೆ ಇದೀಗ ಮೊಟ್ಟೆ ಎಸೆಯಲಾಗಿದೆ. ಅಲ್ಲೊಂದು ಹೆಸರು ಕೇಳಿ ಬರ್ತಾ ಇದೆ, ಕುಸುಮ 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 ಅಂತ ಒಂದು ಹೆಸರು ಕೇಳಿ ಬರ್ತಾ ಇದೆ. ಏನು ಯಾರು ಈ ಕುಸುಮ? ಈ ಕುಸುಮ ಯಾಕೆ ಒಂದೇ ಸಲಕ್ಕೆ ಇಷ್ಟೊಂದು ಮುನ್ನೆಲೆಗೆ ಬಂದರು? ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಈ ಕುಸುಮ ಇದ್ದಾರಲ್ಲ, ಯಾರು ಕುಸುಮ ಹೇಳಿ? ಗೊತ್ತಾ ನಿಮಗೆ ಕುಸುಮ ಯಾರು ಅಂತ ಹೇಳಿ? ಅವತ್ತೊಬ್ಬರು ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲಾಧಿಕಾರಿ DK ರವಿ ಸುಸೈಡ್ ಮಾಡಿಕೊಂಡ್ರು ಗೊತ್ತಾ? DK ರವಿ ಸುಸೈಡ್ ಮಾಡಿಕೊಂಡ್ರು ಗೊತ್ತಾ? ಅವರ ಹೆಂಡತಿನೇ ಕುಸುಮ. DK ರವಿ ಸುಸೈಡ್ ಏನು ಮಾಡಿಕೊಂಡ್ರು ಕೋಲಾರದಲ್ಲಿ, ಭಾಳ ದೊಡ್ಡ CBI ಎನ್ಕ್ವೈರಿ ಎಲ್ಲ ಆಯ್ತಲ್ಲ, ಅವರ ಹೆಂಡತಿ ಕುಸುಮ. ಇವರ ತಂದೆ ಹನುಮಂತರಾಯಪ್ಪ, ಕೇಳಿರ್ಬೋದು ಫ್ಲ್ಯಾಶ್ ಬ್ಯಾಕ್ ಹೋದಾಗ. ಕುಸುಮ ಅವರು DK ರವಿ ಅವರ ಪತ್ನಿ, DK ರವಿ ಅವರ ಪತ್ನಿ. ಓಕೆ, ಇಲ್ಲಿ DK ಸುರೇಶ್, DK ಶಿವಕುಮಾರ್ ಅದು ಬೇರೆ, ಅವರ DK ರವಿ ಅವರ ಪತ್ನಿ. ಅದಾದ ನಂತರ ಅವರು ಎಲೆಕ್ಷನ್ಗೆ ನಿಲ್ತಾರೆ. DK ರವಿ ಅವರ ತಾಯಿ ಕೂಡ ಅಲ್ಲೆಲ್ಲೋ ನಿಂತಿರ್ತಾರೆ, ಜಾಸ್ತಿ ಓಟ್ ಬರಲ್ಲ. ಇವರು ರಾಜರಾಜೇಶ್ವರಿ ನಗರದಲ್ಲಿ ನಿಲ್ತಾರೆ. ಈ ಮುನಿರತ್ನ ಮತ್ತು DK ಬ್ರದರ್ಸ್ ನಡುವೆ ಫೈಟ್ ಯಾಕೆ? ಈ ಹಿನ್ನೆಲೆ ಹೇಳದೇ ಇದ್ದರೆ ಅದಕ್ಕೊಂದು ಅರ್ಥ ಬರಲ್ಲ. ವೀಕ್ಷಕರೇ, ರಾಜರಾಜೇಶ್ವರಿ ನಗರ ಒಂದಂತೂ ಹೇಳ್ಬಿಡ್ತೀನಿ. ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ ಅವರು MLA ಆದ ನಂತರ ರಾಜರಾಜೇಶ್ವರಿ ನಗರದ ಕದರೇ ಚೇಂಜ್ ಆಗಿದೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ ರಾಜರಾಜೇಶ್ವರಿ ನಗರವನ್ನು, ಅದರಲ್ಲಿ ಎರಡು ಮಾತಿಲ್ಲ. ಹಿಂದೊಮ್ಮೆ ಬೆಂಗಳೂರು ಗ್ರಾಮಾಂತರದಿಂದ MP ಆಗಿದ್ದು ಯಾರು ಗೊತ್ತಾ? ಇದೇ DK ಸುರೇಶ್. DK ಸುರೇಶ್ MP ಆದಾಗ ಇದೇ ಮುನಿರತ್ನ ಅವರು ಕಾಂಗ್ರೆಸ್ಸಲ್ಲಿದ್ದರು ಮತ್ತು ರಾಜರಾಜೇಶ್ವರಿ ನಗರ ಕೂಡ ಅದರ ಒಂದು ಭಾಗವಾಗುತ್ತೆ, ಬೆಂಗಳೂರು ಗ್ರಾಮಾಂತರದ ಭಾಗ. ಇವರು ಒಳ್ಳೆ ಲೀಡ್ ಕೊಡ್ತಾ ಇದ್ರು, ಒಳ್ಳೆ ಫ್ರೆಂಡ್ಸು. DK ಸುರೇಶ್, DK ಶಿವಕುಮಾರ್ ಮತ್ತು ಮುನಿರತ್ನ ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಲೀಡ್ ಬರ್ತಾ ಇತ್ತು. ನಾನು ಅನೇಕ ಸಲ ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಿ, ಅಂದರೆ ಬೈಟ್ ತಗೊಳ್ಳೋದಕ್ಕೆ, ಇಂಟರ್ವ್ಯೂ ಮಾಡೋದಕ್ಕೆ ಮುನಿರತ್ನ ಅವರ ಮನೆಗೆ ಹೋದಾಗ DK ಸುರೇಶ್ ಅವರ ದೊಡ್ಡ ಫೋಟೋ ಅಲ್ಲಿ ಇರ್ತಾ ಇತ್ತು ಮತ್ತು BK ಹರಿಪ್ರಸಾದ್ ಅವರ ಫೋಟೋ ಕೂಡ ಇರ್ತಾ ಇತ್ತು. ಬದಲಾದ ಸನ್ನಿವೇಶದಲ್ಲಿ ಇದೇ ಮುನಿರತ್ನ ಅವರು BJPಗೆ ಹೋಗ್ತಾರೆ. BJPಗೆ ಹೋದ ನಂತರ ಇಲ್ಲಿ ಒಂದು ಕಲಹ ಉಂಟಾಗತ್ತೆ. ಆ ಸಂದರ್ಭದಲ್ಲಿ ಕುಸುಮ ಅವರನ್ನು ಇಲ್ಲಿಂದ ಅಭ್ಯರ್ಥನೆಯಾಗಿ ಮಾಡಬೇಕು ಅಂತೇಳಿ, ಕಳೆದ ಬಾರಿ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಸ್ವಲ್ಪ ಮತಗಳಂತರದಿಂದ ಸೋತರು. ಇವರು ದರ್ಶನ್ ಅವರನ್ನೆಲ್ಲ ಕರ್ಕೊಂಡ್ಬಂದು ಪ್ರಚಾರ ಮಾಡಿದ ಕಾರಣಕ್ಕಾಗಿ ಗೆದ್ರಷ್ಟೇ. ಬಟ್ ಈಗಲೂ ನೆಕ್ಸ್ಟ್ ಎಲೆಕ್ಷನಲ್ಲಿ ಧೈರ್ಯ ಇಲ್ಲ ಯಾರಿಗೂ ಕೂಡ. ಹಾಗಾಗಿ ಕುಸುಮ ಮೇಲೆ ಆರೋಪ ಬರ್ತಾ ಇರೋದು. ಯಾಕಂದರೆ ಆ ರಾಜರಾಜೇಶ್ವರಿ ನಗರ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇದೆ. ಆದರೆ ಮುನಿರತ್ನ ಅವರ ಜಾತಿಯ ಪ್ರಾಬಲ್ಯ ಇಲ್ಲ. ನಾಯ್ಡು ಸಮುದಾಯಕ್ಕೆ ಸೇರಿದಂಥವರು ಮುನಿರತ್ನ, ಅವರ ಸಮುದಾಯ ಭಾಳ ಕಡಿಮೆ ಇರೋದು. ಹಾಗಾಗಿ ಶತಾಯಗತಾಯ ಆ ಕ್ಷೇತ್ರವನ್ನು ಪಡೀಲೇಬೇಕು ಅಂತೇಳಿ ಇಷ್ಟೆಲ್ಲ ಆಯಿತು. ಮುನಿರತ್ನ ಗೆದ್ದ ನಂತರ ಕೂಡ ಅಲ್ಲಿಯ ಶಾಸಕ, ಅಲ್ಲಿಯ ಕಾರ್ಪೊರೇಟ್ಗಳ ಮೇಲೆ ಎಲ್ಲ ಆಯಿತು, ಪಕ್ಕಕ್ಕಿಡಿ. ಅದೇ ಮುಂದುವರಿದ ಭಾಗ. ಕುಸುಮಗಾಗಿ ಮುನಿರತ್ನ ಮೇಲೆ ದಾಳಿ ನಡೆಯುತ್ತಾ, ಕುಸುಮ ಅವರಿಗಾಗಿ ಮುನಿರತ್ನ ಮೇಲೆ ದಾಳಿ ನಡೆಯುತ್ತಾ? ಒಂದ್ಸಗೇನು ಹೇಳ್ತಾ ಇದ್ದೀನಿ, ಇದೇ ಕುಸುಮ ಅವರು ಅವತ್ತು ತೀರ್ಕೊಂಡ್ರಲ್ಲ, ಸುಸೈಡ್ ಮಾಡ್ಕೊಂಡ್ರಲ್ಲ, DK ರವಿ ಅವರ ಪತ್ನಿ, ಕೋಲಾರ ಕಮರ್ಷಿಯಲ್ ಅಂದಲ್ಲಿ ಆಗಿದ್ರಲ್ಲ, ಹೌದು, ಅವರ ಪತ್ನಿ. ಕುಸುಮಗಾಗಿ ಮುನಿರತ್ನ ಮೇಲೆ ದಾಳಿ ನಡೆಯುತ್ತಾ? ದಾಳಿ ಬಳಿಕ ಮುನಿರತ್ನ ಸಾಲು ಸಾಲು ಬಾಂಬ್ಗಳು, ಅಂದರೆ ಪ್ರಶ್ನೆಗಳನ್ನು ಹಾಕ್ತಾರೆ. ಮೊದಲಿಂದ ಕೂಡ ಶಾಸಕ ಮುನಿರತ್ನಗೆ ಸ್ಕೆಚ್ ಹಾಕಲಾಗಿತ್ತಂತೆ. ನನ್ನನ್ನು ಕೊಲೆ ಮಾಡಲು ಸಂಚು ರೂಪಿಸಿದ್ದಾರೆ. ಪ್ರಾಣ ಬೆದರಿಕೆ ಬಗ್ಗೆ ಮುನಿರತ್ನ ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು. DK ಸುರೇಶ್ ಅವರ ಸೋಲಿಗೆ, ಅಂದರೆ ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ರಲ್ಲ, ಆಗ ರಾಜರಾಜೇಶ್ವರಿ ನಗರದಲ್ಲಿ BJPಗೆ ಲೀಡ್ ಬಂದಿತ್ತು. ಹಳೆಯ ಫ್ರೆಂಡ್ ಆಗಿದ್ರು ಕೂಡ ನನ್ನನ್ನು ಗೆಲ್ಲಿಸೋದಕ್ಕೆ ಕೆಲಸ ಮಾಡಿಲ್ಲ ಅಂಥೇಳಿ ಇದ್ದಿರ್ಬೋದು DK ಸುರೇಶ್ಗೆ ಕೋಪ, ಗೊತ್ತಿಲ್ಲ ನಮಗೆ. ಸೋಲೋದಕ್ಕೆ ಇವರು ಕೂಡ ಪ್ರಮುಖ ಕಾರಣ, ಅದರಲ್ಲಿ ಎರಡು ಮಾತಿಲ್ಲ. ಆಗ DK ಫ್ಯಾಮಿಲಿಗೆ ಏನು ಅನಿಸುತ್ತೆ? ಅರೇ 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 ಹಮಾರ ಬಿಲ್ಲಿ ಹಮ್ಕೋ ಮಿಯಾವ್, ನಾವೇ ಬೆಳೆಸಿದ್ದು, ನಾವೇ MLA ಮಾಡಿದ್ದು, ನಾವೇ ಸಪೋರ್ಟ್ ಮಾಡಿದ್ದು, ಒಕ್ಕಲಿಗರ ಓಟ್ ಕೊಡಿಸಿದ್ದು, ಹಮಾರ ಬಿಲ್ಲಿ ಹಮ್ಕೋ ಮಿಯಾವ್ ಹೆಂಗಾಗತ್ತೆ? ಅಲ್ಲಿಗೆ ಕುಸುಮ ಸೋತರೆ ನಿನ್ನನ್ನು ಬಿಡೋದಿಲ್ಲ ಅಂದಿದ್ರಂತೆ. ಅದನ್ನು ಮುನಿರತ್ನ ಹೇಳ್ತಾರೆ. ರಾಜೀನಾಮೆ ಕೊಡಬೇಕೀಗ, ಜೀವ ಉಳಿಸ್ಕೊ ಅಂತ ಬೆದರಿಕೆ ಹಾಕಿದ್ರಂತೆ. ನನ್ನ ಕೊಲೆ ಆದರೆ DK ಸುರೇಶ್ ನೇರ ಕಾರಣ ಅಂತೇಳಿ ಈಗ ಆರೋಪ ಮಾಡ್ತಾ ಇದ್ದಾರೆ. ಕುಸುಮ ಅವರ ತಂದೆ ನನ್ನ ಸಾವಿಗೆ ಕಾರಣರಾಗ್ತಾರೆ.
ಯಾರು ಕುಸುಮ ಅವರ ತಂದೆ? ಹನುಮಂತರಾಯಪ್ಪ. ಹನುಮಂತರಾಯಪ್ಪ ಯಾರು? ಫ್ಲ್ಯಾಶ್ ಬ್ಯಾಕ್, ಡಿ ಕೆ ರವಿಯವರ ಮಾವ. ಡಿ ಕೆ ರವಿಯವರ ಮಾವ ಹನುಮಂತರಾಯಪ್ಪ, ಅವರ ಮಗಳು ಕುಸುಮ. ಅರ್ಥ ಆಯ್ತಲ್ಲ? ಈ ನಡುವೆ ಇವ್ರದ್ದೊಂದು ಬಂತಲ್ಲ, ಯಾವುದೋ ಒಂದು ಹೆಣ್ಣು ಮಗಳು ಕೇಸ್ ಕೊಟ್ಲು, ಮತ್ತೊಂದು ಕೇಸ್ ಕೊಟ್ಲು. ಇದೆಲ್ಲವೂ ಕೂಡ ನನ್ನ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರ. ರಾಜರಾಜೇಶ್ವರಿ ನಗರದಿಂದ ನನ್ನನ್ನು ಓಡಿಸಬೇಕು ಅಂತ, ಕುಸುಮ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ಡಿ ಕೆ ಬ್ರದರ್ಸ್ ಪಣ ತೊಟ್ಟಿದ್ದಾರೆ. ನನ್ನನ್ನು ಕೊಂದು ಕುಸುಮ ಅವರನ್ನು MLA ಅಥವಾ MLC ಮಾಡುವ ಪ್ಲ್ಯಾನ್ ಇದೆ. ಕುಸುಮ ಡಿ ಕೆ ಬ್ರದರ್ಸ್ ವಿರುದ್ಧ ಮುನಿರತ್ನ ಮುನಿದಿದ್ದಾರೆ. ಇದು ಅಸಲಿ ಫ್ಯಾಕ್ಟ್. ಈಗ ಗೊತ್ತಾಗಬೇಕು ಯಾರು ಹೊಡೆದ್ರು, ಏನು ಹೊಡೆದ್ರು. ಒಂದಂತೂ ಭಾಳ ಸ್ಪಷ್ಟ ರೀ, ಆಗ್ತಿರೋದು ಸರಿಯಲ್ಲ. ಓಕೆ, ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕೊಂಡಿ ಕಳಿಸ್ತೀನಿ ಅಂದರೆ ಅದು ಅರ್ಥ ಕೊಲೆ ಮಾಡಿಸ್ತೀನಿ ಅಂತ. ನನ್ನ ಕೊಂಡಿ ಕಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕುಸುಮ ಸ್ವಾರ್ಥಕ್ಕೆ ನಾನು ಕೊಲೆ ಆಗ್ತೀನಿ. ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ತೀನಿ, ನಾನು ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ದಿವಂಗತ ಪ್ರಾಮಾಣಿಕ ನಿಷ್ಠಾವಂತ ಒಂದು IAS ಆಫೀಸ್ ಆಗಿದ್ದಂತಹ IAS ಆಫೀಸರು ಡಿ ಕೆ ರವಿಯವರ ಪತ್ನಿ ಕುಸುಮಾರವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನೂ ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥದ್ದು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾತಿನ ಮಹಾಸಮರ. ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ, ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಯಾರ ಹತ್ರನೂ ಮಾತಾಡಲ್ಲ, ವಿಚಾರ ಏನು ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ. ಹೋಮ್ ಮಿನಿಸ್ಟರ್ ಎಲ್ಲ ಮಾತಾಡ್ರಿ ಸರ್, ಅವ್ರು ಏನು ಯಾರು ಅವ್ರನ್ನೆಲ್ಲ ಸೆಕ್ಯೂರ್ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಪ್ಪ. ಸುವರ್ಣಸೌಧದಲ್ಲಿ ಯಾರು ಅಧಿವೇಶನ ನಡೀತಾ ಇರಬೇಕಾದ್ರೆ ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಗುಂಡಗಳು ನುಗ್ತಾರೆ, ಅವ್ರ ಮೇಲೆ ಇನ್ನೂ ಕೂಡ ಏನೂ ಕ್ರಮನ ಕೈಗೊಂಡಿಲ್ಲ. ಅಧಿಕಾರ ಇದೆ ಅಂತೇಳಿ ಮನಸ್ಸು ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನು ಖಂಡಿಸ್ತಾರೆ. CT ರವಿ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರಂತೆ. ಇದೀಗ ಮುನಿರತ್ನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ಮಾಡಿರೋದ್ರಿಂದ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ದೇಶದ ರಾಜಕಾರಣ ತಾರಕಕ್ಕೇರ್ತಾ ಇದೆ. ನೀವು ನೋಡಿದ್ರಿ CT ರವಿ ವಿಚಾರದಲ್ಲಿ ಏನಾಯಿತು. CT ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಯಾವ ರೀತಿ ರಾಜಕಾರಣ, ಅದು ದ್ವೇಷದ ರಾಜಕಾರಣವಾಗಿ ಬದಲಾಯಿತು. ನಂತರ CT ರವಿ ಹೇಳಿಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ, ಆಮೇಲೆ ಇದೀಗ ಅಲ್ಲಿಯ PSI ಅವರು ಅಮಾನತು, ಹೀಗೆಲ್ಲ ಆಗ್ತಾಯಿದೆ. ಅದೇನೋ ಇನ್ನೂ ಮುಗಿದೋಯ್ತು ಅನ್ನುವಂಥ ಸಂದರ್ಭದಲ್ಲಿ ಮುನಿರತ್ನ ಮೇಲೆ ಮೊಟ್ಟೆಯ ದಾಳಿ ನಡೆದಿದೆ. ಈ ಬಾರಿ ಕಾಂಗ್ರೆಸ್ ಕಾರ್ಯಕರ್ತರೇ ಈ ದಾಳಿ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತೀವ್ರಗೊಂಡ ಫೈಟ್. ಮುನಿರತ್ನ ಮುಖದ ಮೇಲೆ ಬಿತ್ತು ಆಮ್ಲೆಟ್. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ದಾಳಿ ನಡೆದಿದೆ. ಗುರಿ ಇಟ್ಟು ಮೊಟ್ಟೆ ಎಸೆದು ಮುನಿರತ್ನ ತಲೆ ಮೇಲೆ ಕೈ ಕಾರ್ಯಕರ್ತರು ಆಮ್ಲೆಟ್ ಅನ್ನು ಹಾಕಿದ್ದಾರೆ. ಏಟು ಬಿದ್ದ ಕೂಡಲೇ ಶಾಸಕ ಮುನಿರತ್ನ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಳಿ ಪ್ರತಿಭಟನೆ ನಡೆಸಿ ತೆರಳಿದ್ದಾರೆ. ನನಗೆ ಪೊಲೀಸರು ಪುನರ್ಜನ್ಮ ನೀಡಿದ್ದಾರೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾ ಇದ್ರು. ಕುಸುಮ MLA ಮಾಡಲು ನನ್ನ ಹತ್ಯೆ ಯತ್ನ. ನೀನು ರಾಜೀನಾಮೆ ಕೊಡು, ಕುಸುಮ ಮಿನಿಸ್ಟರ್ ಆಗಬೇಕು. ಕುಸುಮ ಮಿನಿಸ್ಟರ್ ಆಗಿಲ್ಲ ಅಂದರೆ ನೀನು ಬಿಡಲ್ಲ. ನೀನು ರಾಜೀನಾಮೆ ಕೊಡು, ಅವ್ರನ್ನ ಮಿನಿಸ್ಟರ್ ಮಾಡಬೇಕು. 2 ಸಾರಿ ಸೋತಿದ್ದಾರೆ. DK ಸುರೇಶ್ನ ನೀನು ಸೋಲಿಸಿದ್ಯಾ. ಇದರ ಸೇಡು ನಾವು ಬಿಡಲ್ಲ. ಈಗಾಗಲೇ ನೀವೇ ಗಮನಿಸಿದ್ದೀರಿ, DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕೊಂಡಿ ಕಳಿಸ್ತೀನಿ ಅಂದರೆ ಅದು ಅರ್ಥ ಕೊಲೆ ಮಾಡಿಸ್ತೀನಿ ಅಂತ. ನನ್ನ ಕೊಂಡಿ ಕಳಿಸೋದಕ್ಕೆ DK ಶಿವಕುಮಾರ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ.
ಕುಸುಮ ಸ್ವಾರ್ಥಕ್ಕೆ ನಾನೂನು ಕೊಲೆ ಆಗ್ತೀನಿ. ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ತೀನಿ, ನಾನು ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ದಿವಂಗತ ಪ್ರಾಮಾಣಿಕ ನಿಷ್ಠಾವಂತ ಒಂದು IAS ಆಫೀಸ್ ಆಗಿದ್ದಂತಹ IAS ಆಫೀಸರು DK ರವಿಯವರ ಪತ್ನಿ ಕುಸುಮಾರವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥದ್ದು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾತಿನ ಮಹಾಸಮರ. ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸುವುದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಹಿಂಗೆ ಯಾರ ಹತ್ರನೂ ಮಾತಾಡಲ್ಲ, ವಿಚಾರ ಏನು ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ. ಹೋಮ್ ಮಿನಿಸ್ಟರ್ ಎಲ್ಲ ಮಾತಾಡ್ರಿ ಸರ್. ಅವ್ರು ಏನು ಯಾರು ಅವ್ರನ್ನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿವಿ. ನಾನು ಆಮೇಲೆ ಮಾತಾಡ್ತೀನಪ್ಪ. ಸುವರ್ಣಸೌಧದಲ್ಲಿ ಯಾರು ಅಧಿವೇಶನ ನಡೀತಾ ಇರಬೇಕಾದ್ರೆ ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಗುಂಡಗಳು ನುಗ್ತಾರೆ, ಅವ್ರ ಮೇಲೆ ಇನ್ನೂ ಕೂಡ ಏನೂ ಕ್ರಮನ ಕೈಗೊಂಡಿಲ್ಲ. ಅಧಿಕಾರ ಇದೆ ಅಂತೇಳಿ ಮನಸ್ಸು ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನು ಖಂಡಿಸ್ತಾರೆ. CT ರವಿ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರಂತೆ. ಇದೀಗ ಮುನಿರತ್ನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ಮಾಡಿರೋದ್ರಿಂದ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.